ಆಮೆನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಕೂಡಿಕೊಂಡು ಈ ಕಾದೋ ಸಭೆಯಲ್ಲಿ ಕೂಡಿ ಬಂದರೆ ಎಲ್ಲರನ್ನು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ವಾಕ್ಯ ತೆಗೆದುಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ದೇವರು ನನಗೆ ಕೊಟ್ಟಂಥ ಆಲೋಚನೆ, ದೇವರ ಬಳಿಯಲ್ಲಿ ಕುಳಿತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಯಾವ ವಾಕ್ಯ ತಗೊಳ್ಬೇಕು, ಯಾವ ವಿಷಯ ಮಾತಾಡಬೇಕಂತ ನಾನು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ದು ಯೆಹೋವ ಶಮ್ಮ, ನಾನು ನಿಮಗೆ ಯೆಹೋವ ಶಮ್ಮ ಅನ್ನೋ ಆ ಒಂದು ಕುರಿತು ನೀನು ಮಾತಾಡಬೇಕಂತ ದೇವ್ರು ಹೇಳಿದ್ರು. ಯೆಹೋವ ಶಮ್ಮ ಅಂದರೆ ದ ಲಾರ್ಡ್ ಈಸ್ ದೇರ್, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಯೆಹೋವ ಶಮ್ಮ ಅಂತ ನಾವು ಹೇಳ್ತೇವೆ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳೇ, ನನಗೆ ದೇವರು ಯೆಹೋವ ಶಮ್ಮ, ಯೆಹೋವ ನಿಶ್ರಿ, ಯೆಹೋವ ರಾಫಾ, ಯೆಹೋವ ಮೆಕೆದೇಶ್ ಅನ್ನೋದು ಆ ಕುರಿತು ವಿಷಯದಲ್ಲಿ ನೀನು ಮಾತಾಡಂತೇಳಿ ದೇವರು ಅನೇಕ ಕಾರ್ಯಗಳು ಹೇಳಿದ್ದಾರೆ. ಆ ವಿಷಯದಲ್ಲಿ ತೆಗೆದು ಮುಂದಿನ ದಿವಸಗಳಲ್ಲಿ ಒಂದೊಂದೇ, ಇವತ್ತು ಯೆಹೋವ ಶಮ್ಮದ ಕುರಿತು ನಾನು ಮಾತಾಡಿರೋದಾದರೆ ನೆಕ್ಸ್ಟ್ ಬರವಾರ ಕುರಿತು ದೇವರಾತ್ಮ ಏನು ಹೇಳ್ತಾರೋ ಆ ವಿಷಯದ ಕುರಿತು ನಾನು ಮಾತಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಖಂಡಿತ ಈ ವಾಕ್ಯದಲ್ಲಿ ನಿಮಗೆ ಆಶೀರ್ವಾದ ಇದೆ, ಬಿಡುಗಡೆ ಇದೆ. ಇದನ್ನು ಯಾರು ಮಿಸ್ ಮಾಡ್ಕೊಳ್ಳೋದಂತೆ ದೇವರ ವಾಕ್ಯವನ್ನು ಕೇಳಿ ನೀವು ಆಶೀರ್ವಾದ ಹೊಂದಿಕೊಳ್ಳ್ರಿ. ಯೆಹೋವ ಶಮ್ಮ ಅಂದರೆ ದ ಲಾರ್ಡ್ ಈಸ್ ದೇರ್, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಯೆಹೋವ ಶಮ್ಮ ಅಂತೇಳಿ. ಅದಕ್ಕೆ ದೇವರ ಮಕ್ಕಳೇ, ಇವತ್ತು ಯೆಹೋವ ಶಮ್ಮ ಅಂದರೆ ಇವತ್ತು ಅನೇಕರು ಕೈ ಬಿಡಲ್ಪಟ್ಟಂಥ ಅವಸ್ಥೆಯಲ್ಲಿ, ಇವತ್ತು ಒಂಟಿತನ ಜೀವನ ನಡೆಸ್ತಿರೋಂಥ ಪ್ರತಿಯೊಂದು ಕುಟುಂಬಗಳಲ್ಲಿ, ಯಾರು ಇಲ್ಲದೇ ಇರೋಂಥ ಸಮಯದಲ್ಲಿ, ಎಲ್ಲರೂ ಕೈ ಬಿಟ್ಟಿರೋಂಥ ಸಮಯದಲ್ಲಿ, ಯಾರು ಇಲ್ಲಪ್ಪ ನನಗೆ ಯಾರು ಸಹಾಯ ಮಾಡೋರಿಲ್ಲ, ಆ ಒಂದು ರೀತಿಯ ಒಂದು ಅವಸ್ಥೆಯಲ್ಲಿ ಇರುವಾಗ, ರಾತ್ರಿ ವೇಳೆಯಲ್ಲಿ ನೀವು ಒಂಟಿಯಾಗಿ ಮಲಗಿರೋ ಸಮಯದಲ್ಲಿ, ನೀವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ, ಆರಾಧನೆ ಮಾಡುವಂಥ ಪ್ರತಿಯೊಂದು ಸಮಯದಲ್ಲೂ ಕೂಡ ದೇವರು ಹೇಳ್ತಾ ಇದ್ದಾರೆ, ಯೆಹೋವ ಶಮ್ಮ ಆಗಿ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ನಿಮ್ಮ ಜೊತೆ ಇದ್ದೀನಿ, ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ, ನೀನು ಹೋಗುವಂಥ ಎಲ್ಲ ಜಾಗದಲ್ಲಿ ನಾನು ನಿನ್ನ ಸಂಗಡ ಇದ್ದು ನಾನು ನಡೆಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಜೆಕರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ಅಂದರೆ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಚೀಯೋನ್ ನಗರಿ ಅನ್ನೋ ಒಂದು ಪಟ್ಟಣಕ್ಕೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ಅನೇಕ ಪ್ರತಿಕೂಲದಲ್ಲಿ, ಹೋರಾಟದಲ್ಲಿ, ಯಾರು ಇಲ್ಲದೇ ಇರೋ ಸಮಯದಲ್ಲಿ, ಅನೇಕ ಪರಿಸ್ಥಿತಿನಲ್ಲಿ ಹಾದು ಹೋಗುತ್ತಿರುವಂಥ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ಅಂದರೆ ದೇವರ ಮಕ್ಕಳೇ, ವಾಕ್ಯದಲ್ಲಿ ನಾವು ನೋಡ್ತೇವೆ, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳೇ, ದೇವರು ಈ ಸಭೆಗೆ ಕೂಡಿ ಬಂದಿರೋ ಜನರಿಗೆ, ಇಲ್ಲಿ ನಮ್ಮ ಕುಟುಂಬಕ್ಕೆ, ಇಲ್ಲಿ ಬರುವಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ದೇವರು ಹೇಳ್ತಾ ಇರೋದು, ನಾನು ನಿನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ನಿನ್ನ ಮಧ್ಯದಲ್ಲಿ ಜೀವಿಸ್ತಾ ಇದ್ದೀನಿ, ನಾನು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ ಆ ಕಾಲದಲ್ಲಿ ಅಲ್ಲ, ಅಂದರೆ ಈ ಕಾಲದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಬಹು ಜನರು ದೇವರನ್ನ ಆಶ್ರಯಿಸಿಕೊಂಡು ಬರ್ತಾರೆ. ಈ ಸ್ಥಳದಲ್ಲಿ ದೇವರ ಮಕ್ಕಳೇ, ಇವತ್ತು ಏನು ನೀವು ಕಾಣದೇ ಇರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆ ವಿಷಯದಲ್ಲಿ, ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಏನು ಕಾಣದೇ ಇರ್ಬೋದು, ಆದರೆ ಯಾವಾಗ ನೀವು ಕರ್ತನನ್ನು, ಯಾವಾಗ ಯೆಹೋವನನ್ನು ನೀವು ಆಶ್ರಯಿಸಿಕೊಳ್ತೀರೋ ಅಲ್ಲಿ ನನ್ನ ಜನರಾಗುವರು. ಹಲ್ಲೆಲೂಯಾ. ಅಂದರೆ ಯಾವಾಗ ದೇವರನ್ನ ಆಶ್ರಯಿಸಿಕೊಳ್ತಾರೋ ಆ ಜನರು ಅವ್ರೇನಾಗ್ತಾರೆ, ದೇವರ ಜನರಾಗ್ತಾರೆ. ಹಲ್ಲೆಲೂಯಾ. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನಂತ ದೇವರ ವಾಕ್ಯ ಹೇಳ್ತದೆ. ಅಂದರೆ ದೇವರು ಯಾರ ಸಂಗಡ, ಇವತ್ತು ಅನೇಕ ಸಾರಿ ನೀವು ತಿಳ್ಕೊಳ್ತೀರಾ, ಅಯ್ಯೋ ನಾನು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀನಿ, ನನ್ನ ಸಂಗಡ ಯಾರು ಇಲ್ಲ, ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ಬಂಟಿಗರಾಗಿದ್ದೀನಿ ಅಂತೇಳಿ ನೀವು ಅನೇಕ ಸಾರಿ ಯೋಚನೆ ಮಾಡ್ತೀರಾ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ಮಧ್ಯದಲ್ಲಿ ವಾಸಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳೇ, ಯೆಹೋವ ಶಮ್ಮ ಅಂದ್ರೆ ಏನು? ಯಾವಾಗಲೂ ಆತ ನಮ್ಮ ಸಂಗಡ ಇರೋ ದೇವರು, ಯಾವಾಗಲೂ ನಮ್ಮ ಜೊತೆ ಇರೋ ದೇವರು, ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ನಮ್ಮ ನಡೆಸೋ ದೇವರು. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ದೇವರ ಮಕ್ಕಳೇನು ಯಾರು ಇಲ್ಲ ಅಂತೇಳಿ ಭಾರ ಪಡ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಚೀಯೋನ್ ನಗರಿಯೇ ಉಲ್ಲಾಸಗಳು. ಇನ್ನು ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ಸಮಸ್ಯೆ ನೋಡ್ಕೊಂಡಿರೋದಕ್ಕೆಲ್ಲ ದೇವರು ಹೇಳ್ತಾ ಇದ್ದಾರೆ, ನೀನು ಉಲ್ಲಾಸಗಳು, ಹರ್ಷಧ್ವನಿಗೈ, ನಾನು ನಿನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ನಮ್ಮ ಮಧ್ಯದಲ್ಲಿರುವಾಗ, ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವಾಗ ಯಾವ ವಿಷಯದಲ್ಲೂ ಕೂಡ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದೇವರ ಮಕ್ಕಳೇ, ದೇವರೇ ನಮ್ಮ ಮಧ್ಯದಲ್ಲಿ ವಾಸ ಮಾಡುವಾಗ ಈ
ಲೋಕದಲ್ಲಿ ಯಾವ ಶತ್ರು ಕೂಡ ತಲೆ ಎತ್ತೋದಕ್ಕಾಗೋದಿಲ್ಲ, ಯಾವ ಸೈತಾನ ಕೂಡ ತಲೆ ಎತ್ತೋದಕ್ಕಾಗೋದಿಲ್ಲ. ಅದಕ್ಕೆ ದೇವರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ಯಾವಾಗ ದೇವರನ್ನ ನಾವು ಆಶ್ರಯಿಸಿಕೊಳ್ತೀರೋ ಆತ ನಮ್ಮ ಮಧ್ಯದಲ್ಲಿ ವಾಸಿಸುವನು. ಹಲ್ಲೆಲೂಯಾ. ಅದೇ ದೇವರ ಮಕ್ಕಳು, ಅದಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಸೆಫನ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. ಅದಲ್ಲ, 17ರಲ್ಲಿ ಜೆಫನ್ಯದವರಿಗೆ ಬರೆದ ಚೆಫನ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವೆನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಆತನ ಏನಾಗಿದ್ದಾನೆ? ಶೂರನಾಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಮ್ಮ ದೇವರು ಸರ್ವಶಕ್ತನಾದ ದೇವರು, ರಾಜಾದಿರಾಜನು. ಆತನು ಏನಾಗಿದ್ದಾನೆ? ನನ್ನ ದೇವರು ಆತನೇನಾಗಿದ್ದಾನೆ? ಆತನು ಶೂರನಾಗಿದ್ದಾನೆ. ನಮ್ಮ ದೇವರೇನಾಗಿದ್ದಾನೆ? ಆತನು ಶೂರನಾಗಿರುವಾಗ, ನಮಗೆ ಇಕ್ಕಟ್ಟಿರುವಾಗ, ನಮಗೆ ಸಮಸ್ಯೆ ಇರುವಾಗ, ಅನೇಕ ತೊಂದರೆಗಳು ಹಾದು ಹೋಗುವಾಗ, ಅನೇಕ ರೋಗದಲ್ಲಿರುವಾಗ, ಅನೇಕ ಸಮಸ್ಯೆದಲ್ಲಿರುವಾಗ ಆತನು ನಮ್ಮನ್ನೇನು ಮಾಡುವನಾಗಿದ್ದಾನೆ? ನಮ್ಮನ್ನು ಆತನು ರಕ್ಷಿಸುವನಾಗಿದ್ದಾನೆ. ನಮ್ಮಲ್ಲಿ ದೇವರು ಆತನು ನಮ್ಮನ್ನು ಉಲ್ಲಾಸಗೊಳ್ಳುವನಾಗಿದ್ದಾನೆ. ಆತನು ನಮ್ಮಲ್ಲಿ ಸಂತೋಷ, ಆತನ ನಮ್ಮೊಳಗಡೆ ಜಾಯ್ಫುಲ್ ಅನ್ನು ಇಡುವನಾಗಿದ್ದಾನೆ. ಅಂದರೆ ಆತನ ಉಲ್ಲಾಸ, ಆತನ ಸಂತೋಷ ಯಾವಾಗ ನಮ್ಮೊಳಗಡೆ ಬರೋದಕ್ಕೆ ಪ್ರಾರಂಭವಾಗುತ್ತೋ, ಈ ಲೋಕದಲ್ಲಿರುವಂಥ ದುಃಖವಾಗಲಿ, ಈ ಲೋಕದಲ್ಲಿರೋ ಸಂಕಟವಾಗಲಿ, ವೇದನೆ ಆಗಲಿ, ಯಾವುದು ಕೂಡ ನಮ್ಮನ್ನು ಆಳ್ವಿಕೆ ಮಾಡೋದಿಲ್ಲ. ದೇವರ ಮಕ್ಕಳೇ, ಸೈತಾನ ಏನು ಮಾಡ್ತಾನೆ? ನಮ್ಮ ಮೈಂಡನ್ನು ಹಿಡ್ಕೊಂಡು ಅನೇಕ ದುಃಖ, ವೇದನೆ, ಬಾಧೆನ ತಂದಾಕಿ ನಮ್ಮನ್ನು ಬಲಹೀನ ಪಡಿಸೋದಕ್ಕೆ ನೋಡ್ತಾ ಇರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇರೋದು ಮಾತ್ರ ಅಲ್ಲ, ನಮ್ಮ ಮಧ್ಯದಲ್ಲಿ ಆತನು ಶೂರನಾಗಿದ್ದಾನೆ. ನಮ್ಮ ದೇವರು ಕಲ್ಲು ಮಣ್ಣು ಅಲ್ಲ, ಆತನು ಆಕಾಶ ಭೂಮಿಯನ್ನು ಉಂಟು ಮಾಡಿ ಲೋಕ ರಕ್ಷಕನಾಗಿರೋ ದೇವರು ಹೇಳ್ತಾ ಇದ್ದಾರೆ, ನಾನು ಶೂರನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಶೂರನಾಗಿರೋದು ಮಾತ್ರ ಅಲ್ಲ, ನಿನ್ನನ್ನು ರಕ್ಷಿಸಿ, ನಿನ್ನನ್ನು ಉಲ್ಲಾಸಿಸಿ ನಿನ್ನಲ್ಲಿ ನಾನು ಉಲ್ಲಾಸಿಸುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳೇ, ಅನೇಕ ಇಕ್ಕಟ್ಟಿದೆಯಾ, ಅನೇಕ ಸಮಸ್ಯೆ ಇದೆಯಾ, ಅಷ್ಟೇ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಉಪವಾಸ ಮಾಡಿದ್ರು ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೀತಾ ಇಲ್ವಾ? ಅದ್ಭುತ ನಡೀತಾ ಇಲ್ವಾ? ನಿನ್ನ ಜೀವಿತ ಎಷ್ಟೆಲ್ಲ ಏನಪ್ಪ, ನನ್ನ ಜೀವಿತದಲ್ಲಿ ಏನೂ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ, ಸೋತು ಹೋದ ಒಂದು ಅವಸ್ಥೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮಧ್ಯದಲ್ಲಿ ಶೂರನಾಗಿ ಬರ್ತಾ ಇದ್ದೀನಿ. ಹಲ್ಲೆಲೂಯಾ. ನಿನ್ನ ಮಧ್ಯದಲ್ಲಿ ಶೂರನಾಗಿ ಬರೋದು ಮಾತ್ರ ಅಲ್ಲ, ನಿನ್ನನ್ನು ರಕ್ಷಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಬರುವುದಾದ್ರೆ, ದೇವರು ಈ ಸ್ಥಳದಲ್ಲಿ ಬಂದಿರೋದಾದ್ರೆ, ನಮ್ಮ ಕುಟುಂಬದ ಮಧ್ಯದಲ್ಲಿ ಬಂದಿರೋದಾದ್ರೆ, ನಿಮ್ಮ ಜೀವಿತದಲ್ಲಿ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ಆತನು ಬಂದಿರೋದಾದ್ರೆ, ನೀವು ಹೋಗುವ ಕೆಲಸದಲ್ಲಿ, ನೀನು ಮಾಡುವಂಥ ಬಿಸ್ನೆಸ್ ಅಲ್ಲಿ, ನೀನು ಮಾಡುವಂಥ ಅನೇಕ ಕುಟುಂಬದಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ ಆತನು ನಿನ್ನ ಜೀವಿತದಲ್ಲಿ, ದೇವರು ನಿನ್ನ ಮಧ್ಯದಲ್ಲಿ ಇರುವುದಾದ್ರೆ ಆತನು ಶೂರನಾಗಿದ್ದಾನೆ. ದೇವರ ಮಕ್ಕಳೇ, ನೀನು ಕೈ ಹಾಕುವಂಥ ಯಾವ ಕೆಲಸದಲ್ಲಿ ಕೂಡ ನೀನು ಸೋಲು ಕಾಣೋದಿಲ್ಲ. ನೀನು ಹೋಗುವಂಥ ಜಾಗದಲ್ಲಿ, ನೀನು ಹೋಗುವಂಥ ಏರಿಯಾದಲ್ಲಿ, ನೀನು ಹೋಗುವಂಥ ಪಟ್ಟಣದಲ್ಲಿ, ನೀನು ಹೋಗುವಂಥ ಊರುಗಳಲ್ಲಿ ನೀನು ಸ್ವಾರ್ಥ ಸಾರೋದಕ್ಕಾಗಿ ಹೋಗ್ತಾ ಇರ್ಬೋದು. ಅನೇಕ ಸ್ಥಳಕ್ಕೆ ನೀನು ಹೋಗ್ತಾ ಇರ್ಬೋದು. ಯಾವ ಸ್ಥಳಕ್ಕೆ ನೀನು ಹೋದ್ರೂ ಕೂಡ ದೇವರು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ದೇವರು ನಿಮ್ಮ ಮಧ್ಯದಲ್ಲಿ ಇರೋದು ಮಾತ್ರ ಅಲ್ಲ, ಆತನು ಶೂರನಾಗಿದ್ದಾನೆ. ದೇವರ ಮಕ್ಕಳೇ, ಅದಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಬರೆದ ಪತ್ರಿಕೆ 60ನೇ ಅಧ್ಯಾಯ 12ನೇ ಅಧ್ಯಾಯ 6ನೇ ವಾಕ್ಯನ ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 6ನೇ ವಾಕ್ಯ. ಚೀಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಇಸ್ರಾಯೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ವವನಾಗಿದ್ದಾನಷ್ಟೇ ಎಂಬುದೇ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನಾವು ಏನು ಹೇಳ್ತಾ ಇದ್ವಿ, ಇಲ್ಲಿ ಏನೇ ಓದ್ತಾ ಇದ್ವಿ ಅಂದರೆ, ಇಲ್ಲಿ ಅನೇಕ ಅದ್ರ ಮೇಲಿನ ವಾಕ್ಯ ಓದೋದಾದ್ರೆ ಯೆಹೋವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೃತಜ್ಞತೆ ಸಲ್ಲದು ಮಾತ್ರ ಅಲ್ಲ, ದೇವರ ರಕ್ಷಣೆ, ದೇವರ ಅನೇಕ ಇಕ್ಕಟ್ಟು ಬಂದಾಗ, ಅನೇಕ ಸಮಸ್ಯೆ ಬಂದಾಗ ದೇವರವ್ರನ್ನ ಸಂತೈಸಿ ದೇವರು ಹೇಳ್ತಾರೆ, ಇಗೋ ದೇವರೇ ನನಗೆ ರಕ್ಷಣೆ, ನಾನು ಎದುರದೆ ಭರವಸೆ ಪಡ್ತಾ ಇದ್ದೀನಿ, ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾಗಿದ್ದಾನಂತೇಳಿ ಯೆಶಾಯ ಬರೆದ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ಓದ್ತಾ ಇದ್ದೀವಿ. ಅಲ್ಲಿ ಸ್ತೋತ್ರ ಗೀತೆಗಳನ್ನ ಆಡ್ತಾ ಇದ್ದಾರೆ, ಅಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಏನಂತ ಗೊತ್ತಾ? ಆತನ ನಾಮವು ಉನ್ನತವೆಂದು ಜ್ಞಾಪಕ ಪಡಿಸ್ಕೊಳ್ರಿ, ಯೆಹೋವನ ಗಾನದಿಂದ ಸ್ತುತಿಸಿರಿ, ಆತನ ಮಹಿಮೆ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ನಮ್ಮ ದೇವರು ಆತನು ಸರ್ವಶಕ್ತನು, ಆತನ ರಾಜಾದಿರಾಜನು, ನಮ್ಮ ದೇವರು ಆತನ ಮಹಿಮೆ ಕಾರ್ಯಗಳನ್ನು ಆತನು ಮಾಡುವನಾಗಿದ್ದಾನೆ. ದೇವರ ಮಕ್ಕಳೇ, ಇದು ಭೂಮಂಡಲವೆಲ್ಲ ತಿಳಿದಿರಲಿ. ಹಲ್ಲೆಲೂಯಾ. ನಮ್ಮ ದೇವರು ಬಂದ್ಬಿಟ್ಟು ಕಾಂಜಿ ಪಿಂಜಿ ದೇವರಲ್ಲ. ನಮ್ಮ ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ, ಆಗದೇ ಇರುವಂಥ ಕಾರ್ಯಗಳೆಲ್ಲ ನಮ್ಮ ದೇವರ ಬಳಿಯಲ್ಲಿ ನೀವು ಸ್ತುತಿ ಸ್ತೋತ್ರಗಳಿಂದ ದೇವರಿಗೆ ಯಜ್ಞವನ್ನು ಅರ್ಪಿಸುವಾಗ, ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಾಗ, ಆತನ ಮಹಿಮೆ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಇವತ್ತು ಅದೇ ರೀತಿ ದೇವರ ಮಕ್ಕಳೇ, ಭೂಮಂಡಲವೆಲ್ಲ ತಿಳಿದುಕೊಳ್ಳುವ ರೀತಿಯಲ್ಲಿ, ಅನೇಕರು ನೋಡುವ ರೀತಿಯಲ್ಲಿ, ಅನೇಕರು ಕಾಣುವ ರೀತಿಯಲ್ಲಿ, ಆ ಯೇಸು ಕ್ರಿಸ್ತನು ಯಾರೆಂದು ಅನೇಕರು ಜನರು ನೋಡತಕ್ಕಂತೆ ದೇವರು ಏನು
ಮಾಡುವನಾಗಿದ್ದಾನೆ, ಆತನು ಭೂಮಂಡಲವೆಲ್ಲ ತಿಳಿದುಕೊಳ್ಳತಕ್ಕಂತೆ ಆತನ ಮಹಿಮೆ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವವಾಕ್ಯ ಹೇಳ್ತದೆ, ಚಿಯೋನಿನ ನಿವಾಸಿಗಳೇ ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಅಂದರೆ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಳಿತುಕೊಳ್ಳೋದಲ್ಲ, ಸುಮ್ಮನೆ ಕುತ್ಕೊಂಡು ಏನೋ ಲೇಸಿಗಳಾಗಿ ಇರೋದಲ್ಲ. ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ವಾಕ್ಯ ಹೇಳುವಾಗ, ನೀವು ಆಮೇನ್ ಅಂತ ಹೇಳುವಾಗ, ಸ್ತೋತ್ರ ಹೇಳ್ತಾ ಇರುವಾಗ, ನೀವು ಬಾಯಿ ತೆಗೆದು ಪ್ರಾರ್ಥನೆ ವಾಕ್ಯ ಒಬ್ರು ಹೇಳ್ತಾ ಇರುವಾಗ ನೀವು ಆಮೇನ್ ಅಂದರೆ ಮಾತ್ರನೇ ನಿಮ್ಮ ಜೀವಿತದಲ್ಲಿ ಹಾಗೆ ಆಗಲಿ ಅಂತ ಅರ್ಥ. ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಚಿಯೋನಿನ ನಿವಾಸಿಗಳೇ, ನೀವು ಯಾರಾಗಿದ್ದೀರಾ? ಚಿಯೋನಿನ ನಿವಾಸಿಗಳು. ಚಿಯೋನ್ ಯಾರು? ಇಸ್ರಾಯೇಲಿನ ಮಕ್ಕಳು. ನಾವು ನೀವುಗಳು ಯಾರಾಗಿದ್ದಾರೆ? ಇಸ್ರಾಯೇಲಿನ ಸಂತತಿಗಳಾಗಿದ್ದೇವೆ, ಅಬ್ರಾಮನ ಸಂತತಿಗಳಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸುಮ್ಮನೆ ಕುತ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯೋದಿಲ್ಲ, ಸುಮ್ಮನೆ ಕುತ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೆಯೋದಿಲ್ಲ. ನೀನೇನು ಮಾಡಬೇಕು? ಯಾವಾಗಲೂ ದೇವ್ರನ್ನ ಸ್ತುತಿಸ್ತಾ ಇರಬೇಕು, ಯಾವಾಗಲೂ ದೇವ್ರ ನಾಮನ ಮಹಿಮೆ ಪಡಿಸ್ತಾ ಇರಬೇಕು, ಯಾವಾಗಲೂ ದೇವರಿಗೆ ಘನತೆನ ನೀನು ಯಾವಾಗ ಸಲ್ಲಿಸೋದಕ್ಕೆ ನೀನು ಪ್ರಾರಂಭ ಮಾಡ್ತೀಯಾ, ಅಲ್ಲಿ ಏನಾಗುತ್ತೆ? ಸದಮಲ ಸ್ವಾಮಿಯಾದ ನಿಮ್ಮ ದೇವರು ನಮ್ಮ ಮಧ್ಯದಲ್ಲಿ ಆತನ ಮಹತ್ವ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ, ಇಲ್ಲಿ ವಾಕ್ಯ ಹೇಳ್ತದೆ, ಚಿಯೋನಿನ ನಿವಾಸಿಗಳೇ ಕೂಗಿರಿ, ಕೂಗ್ರಿ, ದೇವರ ಬಳಿಯಲ್ಲಿ ಮಾತಾಡ್ರಿ, ದೇವರ ಸಂಗಡ ಹೇಳ್ರಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ವಿಷಯಗಳನ್ನ ಮನ ಬಿಚ್ಚಿ ಮಾತಾಡ್ರಿ. ನಿನ್ನ ಚಿಂತೆ ಏನಾಗಿರ್ಬೋದು, ನಿನ್ನ ಭಾರ ಏನಾಗಿರ್ಬೋದು, ನಿನ್ನ ಸಮಸ್ಯೆ ಏನಾಗಿರ್ಬೋದು, ದೇವರ ವಾಕ್ಯ ಹೇಳ್ತದೆ, ದೇವರೇ ನನ್ನ ಸಮಸ್ಯೆ ಹೇಗಿದೆಯಪ್ಪ, ನನ್ನ ಜೀವಿತ ಇದೆಯಪ್ಪ, ನನ್ನ ರೋಗದಲ್ಲಿ ಬಿದ್ದಿದ್ದೀನಿ ಯೇಸುವೆ, ನನ್ನ ವಿಷಯ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ, ನನ್ನ ಸೇವೆ ಒಂದು ಇಕ್ಕಟ್ಟಿನಲ್ಲಿದೆಯಪ್ಪ, ನನ್ನ ಜೀವಿತ ಇಕ್ಕಟ್ಟಿನಲ್ಲಿದೆ, ನನ್ನ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಆತ್ಮಿಕ ಜೀವಿತದಲ್ಲಿ ನಾನು ಗ್ರೋ ಆಗ್ತಾ ಇಲ್ಲ ಅಂತೇಳಿ ಈ ರೀತಿಯಾದ ಒಂದು ಸಮಸ್ಯೆದಲ್ಲಿ ಹಾದು ಹೋಗ್ತಾ ಇದ್ರೆ ದೇವರು ಹೇಳ್ತಾ ಇದ್ರೆ, ಚಿಯೋನಿನ ನಿವಾಸಿಗಳೇ ಕೂಗಿರಿ, ದೇವರ ಬಳಿಯಲ್ಲಿ ಕೂಗುವುದಕ್ಕೆ ಪ್ರಾರಂಭ ಮಾಡು, ಉತ್ಸಾಹ ಧ್ವನಿ ಮಾಡು, ದೇವರ ಸ್ತುತಿಸು, ದೇವರನ್ನ ಆರಾಧನೆ ಮಾಡು. ಇಸ್ರಾಯೇಲರ ಸದಮಲ ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ಗಮನಿಸಬೇಕು, ದೇವರು ಏನು ಮಾಡುವನಾಗಿದ್ದಾನೆ? ಇಸ್ರಾಯೇಲ್ ಸದಮಲ ಸ್ವಾಮಿಯಾದ ದೇವರು ನಮ್ಮ ಮಧ್ಯದಲ್ಲಿ ಆತನ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಬಂದು ನೀವು ನಿಮ್ಮ ಸ್ಕೂಲಲ್ಲಿ ಏನಾದರೂ ನಿಮಗೆ ಪರ್ಫಾರ್ಮೆನ್ಸ್ ಇರ್ಬೋದು, ಏನಾದರೂ ಒಂದು ಅಸೈನ್ಮೆಂಟ್ ಇರ್ಬೋದು, ನಿಮ್ಮ ಕಾಲೇಜಲ್ಲಿ ಏನಾದರೂ ನೀವು ಮುಂದೆ ಹೋಗ್ಬೇಕಂತೇಳಿ ನೀವು ಪ್ರಯತ್ನ ಪಡ್ತಾ ಇರ್ಬೋದು, ಇಲ್ಲ ಒಂದು ಕೆಲಸ ನೋಡ್ತಾ ಇರ್ಬೋದು, ಇಲ್ಲ ಒಂದು ಹೊಸ ಬಿಸ್ನೆಸ್ ನೀವು ಮಾಡ್ತಾ ಇರ್ಬೋದು, ಇಲ್ಲ ದೇವ್ರಿಗೋಸ್ಕರ ಏನಾದರೂ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಒಂದು ಛಲ ಇರ್ಬೋದು. ಆದರೆ ನೀವು ಸುಮ್ಮನೆ ಕುತ್ಕೊಂಡ್ರೆ ನಡೆಯೋದಿಲ್ಲ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯೋದಿಲ್ಲ, ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯೋದಿಲ್ಲ. ದೇವರು ಹೇಳ್ತಾ ಇದ್ರೆ, ಚಿಕ್ಕ ಮಕ್ಕಳಾಗಿದ್ರು ಸರಿ, ಇಲ್ಲಿ ಯಾರಾಗಿದ್ರು ಸರಿ, ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಕೂಗಿ ಉತ್ಸಾಹ ಧ್ವನಿ ಮಾಡುವಾಗ ಆತ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆತನ ಏನು ಮಾಡಿ, ಯಾವಾಗ ದೇವ್ರನ್ನ ಸ್ತುತಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ, ಯಾವಾಗ ದೇವ್ರ ನಾಮನ ಮಹಿಮೆ ಪಡಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ, ದೇವರ ಬಳಿಯಲ್ಲಿ ನಾವು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತೀರಿ, ದೇವರ ಮಕ್ಕಳೇ, ಆತ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಏನು ಮಾಡುವನಾಗಿದ್ದಾನೆ? ಆತನು ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ಸೂಚಕ ಕಾರ್ಯಗಳನ್ನು, ಅನೇಕ ಮಾತು ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಅದೇ ರೀತಿ ನಮ್ಮ ದೇವರು ಯೆಹೋವ ಶಮ್ಮ ಅಂದ್ರೆ ಏನು? ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆತ ನಮ್ಮ ಮಧ್ಯದಲ್ಲಿ ಇದ್ದಾನೆ. ನೀವು ಸ್ಕೂಲ್ಗೆ ಹೋಗುವಾಗ, ನೀವು ಕಾಲೇಜ್ಗೆ ಹೋಗುವಾಗ, ನೀವು ಕೆಲಸಕ್ಕೆ ಹೋಗುವಾಗ, ಅನೇಕ ಸ್ಥಳಗಳಿಗೆ ಹೋಗುವಾಗ, ಸ್ನೇಹಿತರ ಮನೆಗೆ ಹೋಗುವಾಗ, ದೇವರು ನಮ್ಮ ಮಧ್ಯದಲ್ಲಿ ಇರಬೇಕಾದ್ರೆ, ದೇವರು ನಮ್ಮ ಜೊತೆ ಇರಬೇಕಾದ್ರೆ ದೇವರಂತೆ ನಾವು ನಡಿಬೇಕು, ದೇವರ ಚಿತ್ತ ಪ್ರಕಾರ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಪರಿಶುದ್ಧ ಜೀವನ ಮಾಡಬೇಕು. ದೇವರು ಹೋಗದೇ ಇರೋ ಜಾಗದಲ್ಲಿ ಹೋಗಿ, ದೇವರೇ ನಾನು ಹೋಗ್ತಾ ಇದ್ದೀನಿ ಇಂಥ ಸ್ಥಳಕ್ಕೆ ಬಾ ಅಂದ್ರೆ ಬರೋದಿಲ್ಲ. ಅಶುದ್ಧವಾದ ಕಾರ್ಯಗಳು, ಬೇಡದರ ಕೆಟ್ಟವರ ಸಂಗಡ, ಕೆಟ್ಟ ಸ್ನೇಹಿತರ ಸಂಗಡ, ದೇವರ ಚಿತ್ತ ಇಲ್ಲದಿರೋದು, ದೇವರ ಚಿತ್ತ ಇಲ್ಲದಿರೋ ಮದುವೆಗಳಿಗೆ ಹೋಗೋದು, ಅನ್ಯ ಜನರ ಸಂಗಡ ಹೋಗೋದು, ಇಂಥವರ ಸಂಗಡ ಹೋಗ್ಬಿಟ್ಟು ದೇವ್ರು ನನ್ನ ಮಧ್ಯದಲ್ಲಿದ್ದಾರೆ, ದೇವ್ರು ನನ್ನ ಜೀವಿತದಲ್ಲಿ ದೊಡ್ಡ ಮಾತು ಕಾರ್ಯಗಳನ್ನು ಮಾಡ್ತಾರೆ, ಅದ್ಭುತಗಳ ಕಾರ್ಯ ಮಾಡ್ತಾರೆ ಅಂದ್ರೆ ಖಂಡಿತ ಆತನು ಮಾಡೋ ದೇವರಲ್ಲ. ನಮ್ಮ ದೇವರು ಎಲ್ಲಿ? ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡೋ ದೇವರು, ಪರಿಶುದ್ಧ ಇರೋ ಜಾಗದಲ್ಲಿ ವಾಸ ಮಾಡೋ ದೇವರು. ನಾವು ದೇವರ ಆಲಯವಾಗಿದ್ದೀವಿ, ಆತ ನಮ್ಮೊಳಗಡೆ ವಾಸ ಮಾಡುವನಾಗಿದ್ದಾನೆ. ದೇವರ ಮಕ್ಕಳೇ, ಆಗಿರುವಾಗ ಅಯ್ಯೋ ಶಮ್ಮ ನಮ್ಮ ಜೊತೆ, ಆತ ನಮ್ಮ ಸಂಗಡ ಇರುವನಾಗಿದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿ ಆತನ ಇದ್ದುಕೊಂಡು ಮಾತು ಕಾರ್ಯಗಳನ್ನು ಮಾಡುವ ನಮ್ಮ ದೇವರಾಗಿದ್ದಾರೆ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಲೋಕದ ಕಡೆವರೆಗೂ, ನಾವು ಪ್ರಾಣ ಉಸಿರು ಇರೋವರೆಗೂ ದೇವರು ನಮ್ಮ ಸಂಗಡ ಇರುವನಾಗಿದ್ದಾನೆ. ಆತ ನಮ್ಮ ಬಲಭಾಗದಲ್ಲಿ, ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡ ನಾವು ಕುತ್ಕೊಳ್ಳೋದು, ನಾವು ಹೇಳೋದು, ನಾವು ಮಲಗೋದು ಎಲ್ಲವನ್ನ ಆತನ ತಿಳಿದವನಾಗಿದ್ದಾನೆ. ದೇವರ ಮಕ್ಕಳೇ, ಆತನ ಅರಿತವನಾಗಿದ್ದಾನೆ. ಆಗಿರುವಾಗ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಯೆಹೋವ ಶಮ್ಮ ನಮ್ಮ ಸಂಗಡ ಇದ್ದಾರೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರ ಮಕ್ಕಳೇ, ನೋಡಿ, ಅದಕ್ಕೆ ಆಧಾರವಾಗಿ ಅದೇ ರೀತಿಯಾಗಿ ದೇವರ ಮಕ್ಕಳೇ, ಇವು ಅನೇಕ ಸಾರಿ ನಾವು ತಿಳ್ಕೊಳ್ತೀವಿ,
ಯಾವಾಗಂದರೆ ಒಂದೊಂದು ಸಾರಿ ದೇವ್ರು ನನ್ನ ಜೊತೆ ಇದ್ದಾರಾ, ದೇವ್ರು ನನ್ನ ಸಂಗಡ ಇದ್ದಾರಾ, ನನ್ನ ಕೂಗು ಕೇಳ್ತಾ ಇದ್ದಾರಾ. ಎಷ್ಟು ಸಾರಿ ಪ್ರಾರ್ಥನೆ, ಅನೇಕ ಕಷ್ಟ ಬರುವಾಗ, ಹೋರಾಟ ಬರುವಾಗ, ಪ್ರತಿಕೂಲ ಬರುವಾಗ, ಸಮಸ್ಯೆಗಳನ್ನು ಎದುರಿಸೋಕ್ಕಾಗದಿರೋಂಥ ಸಮಯದಲ್ಲಿ ಅಯ್ಯೋ ನನ್ನ ಜೊತೆ ದೇವರಿಲ್ಲ, ನಾನು ದೇವರ ಪ್ರಸನ್ನತೆ ಅನುಭವಿಸ್ತಾ ಇಲ್ಲ, ದೇವರ ಸಾನ್ನಿಧ್ಯನ ನಾನು ಅನುಭವಿಸ್ತಾ ಇಲ್ಲ, ಏನೋ ದೇವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಅನೇಕ ಸಾರಿ ನಾವು ಅಂದ್ಕೊಳ್ತೀವಿ. ಇಲ್ಲ ದೇವರ ಮಕ್ಕಳೇ, ಆದರೆ ನಾವು ದೇವರ ಸಂಗಡ, ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ರು, ದೇವರ ಸಾನ್ನಿಧ್ಯನ ಅನುಭವಿಸದೇ ಇದ್ರೂ ಕೂಡ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ 24 ಗಂಟೆಗಳ ಕಾಲ ಆತ ನಮ್ಮ ಸಂಗಡ, ನಮ್ಮ ಜೊತೆ ಇರುವ ದೇವರು ನಮ್ಮ ದೇವರಾಗಿದ್ದಾರೆ. ಅಲ್ಲಿ ನಾವು ಅನ್ಕೊಳ್ತೀವಿ ನನ್ನ ಜೊತೆ ದೇವರಿಲ್ಲ ಅಂತೇಳಿ. ಯಾವಾಗಲೂ ನಮ್ಮ ಸಂಗಡ ಇರೋ ದೇವರು ನಮ್ಮ ದೇವರಾಗಿದ್ದಾನೆ. ಆದಿಯೂ ಆತನೇ, ಅಂತ್ಯವೂ ಆತನೇ. ದೇವರ ಮಕ್ಕಳೇ, ಆ ರೀತಿಯಾಗಿರುವಾಗ ಆತ ನಮ್ಮ ಯುಗದ ಸಮಾಪ್ತಿಯವರೆಗೂ ದೇವರು ನಮ್ಮ ಸಂಗಡ ಇರುವನಾಗಿದ್ದಾನೆ. ದೇವರು ನಮ್ಮ ಜೊತೆ ಇರುವ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಅನೇಕ ವಾಕ್ಯಗಳನ್ನು ನೋಡುವುದಾದರೆ ದೇವರು ಅನೇಕ ವಿಷಯಗಳು ದೇವರ ಮಟ್ಟಿಗೆ ಮಾತಾಡಿದ್ದಾರೆ. ಅದಕ್ಕೆ ಆಧಾರವಾಗಿ ಯಾರು ದೇವರ ಪ್ರಸನ್ನತೆಯಲ್ಲಿದ್ದರು, ಯಾರು ದೇವರ ಸಂಗಡ ನಡೆದ್ರು, ಯಾರು ದೇವರ ಜೊತೆಯಲ್ಲಿ ನಡೆದು ಆ ಪ್ರಸನ್ನತೆಯನ್ನು ಅನುಭವಿಸಿದ್ರು, ಇವತ್ತು ದೇವರು ಹೇಳ್ತಾ ಇದ್ದಾರೆ ಆ ದೈವ ಪ್ರಸನ್ನತೆ ನಾವು ಅನುಭವಿಸಬೇಕು, ಆ ದೈವ ಸಾನ್ನಿಧ್ಯ ನಾವು ಅನುಭವಿಸಬೇಕು. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ವಿಮೋಚನಾ ಕಾಂಡ ಬರೆದ ಪತ್ರಿಕೆ 33ನೇ ಅಧ್ಯಾಯ 7ನೇ ವಾಕ್ಯ ನಾವು ಓದಿಕೊಳ್ಳೋಣ. ಎಕ್ಸೋಡಸ್ 33 ವರ್ಡ್ಸ್ 7 to 10 ವರೆಗೂ ಓದಿಕೊಳ್ಳೋಣ. ವಿಮೋಚನಾ ಕಾಂಡ ಬರೆದ ಪತ್ರಿಕೆ 33ನೇ ಅಧ್ಯಾಯ 7ರಿಂದ 10ವರೆಗೂ. ನೋಡಿ, ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿಂದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಮೋಶೆಯ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯ ಡೇರೆ ಒಳಗಡೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆಯ ಡೇರೆ ಒಳಗಡೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆ ಸಂಗಡ ಮಾತನಾಡುವನು. ಆ ಮೇಘಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತಿದ್ದನು. ಜನರೆಲ್ಲರೂ ನೋಡಿ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುವರು. ಮನುಷ್ಯರೊಳಗಡೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನು ಹಾಗೆ ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ ವಾಕ್ಯದಲ್ಲಿ ನೋಡೋ ಪ್ರಕಾರ ಮೋಶೆ ಮಂಜೂಷ ಇಡಬೇಕಾದ ಸ್ಥಳ, ದೇವರ ಒಂದು ಡೇರೆ, ದೇವರ ವಾಸ ಮಾಡುವಂಥ ಒಂದು ಸ್ಥಳ, ಒಂದು ಡೇರೆಯನ್ನು ಹಾಕಿರ್ತಾನೆ. ಅಲ್ಲಿ ದೇವರ ಮಂಜೂಷ ಇಳಿದು ಬಂದಿರುತ್ತೆ. ಅವನು ಸ್ವಲ್ಪ ಇಸ್ರಾಯೇಲ್ ಜನರನ್ನ ಬಿಟ್ಟು ದೇವರ ಮಂಜೂಷ ಇರೋ ಜಾಗದಲ್ಲಿ, ದೇವರು ವಾಸ ಮಾಡುವಂಥ ಸ್ಥಳದಲ್ಲಿ ಅವನಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗುವ ದೇವ ದರ್ಶನ ಗುಡಾರದ ಒಳಗಡೆ ಹೋಗುವಾಗ ಅನೇಕ ಅವನ ಜೊತೆ ಇಸ್ರಾಯೇಲ್ ಜನರು ಏನ್ ಮಾಡ್ತಾ ಇದ್ರು, ದೂರದಿಂದ ಅವನ ಹಿಂದೆನೇ ಹೋಗಿ ಅಲ್ಲಿ ಅವನು ಡೇರೆ ಒಳಗಡೆ ಹೋಗುವವರೆಗೂ, ಮೋಶೆ ಹೋಗುವವರೆಗೂ ಆ ಜನ ಅಲ್ಲಿ ನೋಡ್ತಾ ಇದ್ರಂತೆ. ನೋಡೋದು ಮಾತ್ರ ಅಲ್ಲ, ಅದೇ ರೀತಿಯಾಗಿ ಅವನು ಹೋಗಿ ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಅವನು ಕುಳಿತು, ದೇವರ ಸಮ್ಮುಖದಲ್ಲಿ ಕುಳಿತು ಅವನು ಮಾತಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ಒಂದು ದೊಡ್ಡ ಮೇಘ ಸ್ತಂಭ ಆ ಡೇರೆಯ ಬಾಗಿಲಲ್ಲಿ ನಿಂತ್ಕೊಳ್ತಾ ಇತ್ತಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಯಾವಾಗ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಆರಾಧನೆ ಮಾಡ್ತಾ ಇರ್ತೀರೋ, ನಿಮ್ಮ ಮನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನೀವೊಂದು ಏರಿಯಾಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅನೇಕ ಮನೆಗಳ ಏರಿಯಾ ಕೂಟಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಸಭೆಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೈವ ಪ್ರಸನ್ನತೆ, ದೇವರ ಸಾನ್ನಿಧ್ಯನ ಇಳಿದು ಬರುವಾಗ ಒಂದು ದೊಡ್ಡ ಮೇಘ ಸ್ತಂಭ ಆ ಬಾಗಿಲಲ್ಲಿ ನಿಂತಿತ್ತಂತೆ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಹೋಗಿ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಒಂದು ನಮ್ಮ ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಯಾವ ಸ್ಥಳದಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ಒಂದು ಮೇಘ ಸ್ತಂಭ ಏನಿತ್ತಂತೆ, ಒಂದು ಡೇರೆ ರೀತಿಯಲ್ಲಿ ಬಂದು ಅಲ್ಲಿ ನಿಲ್ತಾ ಇತ್ತಂತೆ. ಅದೇ ರೀತಿ ದೇವರ ಮಕ್ಕಳೇ, ಆಗ ಯೆಹೋವನು ಮೋಶೆ ಸಂಗಡ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ನೋಡಿ ದೇವರ ಮಕ್ಕಳೇ, ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ಬಯಸುವಾಗ, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ, ನೋಡಿ ಯಾವ ರೀತಿ ಮೋಶೆ ಹೋಗಿ ಒಳಗಡೆ ಹೋಗಿ ಅವನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ನೋ, ಅಲ್ಲಿ ದೇವರ ಮಕ್ಕಳೇ ಯಾವ ರೀತಿ ಮೇಘ ಸ್ತಂಭವಾಗಿ ಒಂದು ಡೇರೆ ಯಾವ ರೀತಿ ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಳ್ತಾ ಇತ್ತೋ, ಅದೇ ರೀತಿ ದೇವರ ಮಕ್ಕಳೇ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ. ಇವತ್ತು ಸಹೋದರ ಸಹೋದರಿ, ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ? ಅನೇಕ ಪ್ರಾರ್ಥನೆ ಮಾಡಿ ದೇವರ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯನ ನೀನು ಅನುಭವಿಸ್ತಾ ಇದೆಯಾ? ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ? ನಿನ್ನ ಏರಿಯಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ? ನಿಮ್ಮ ಸಭೆಯಲ್ಲಿ ಆರಾಧನೆ ಪ್ರಾರ್ಥನೆಗಳು ನಡೀತಾ ಇದೆಯಾ? ದೇವ ಪ್ರಸನ್ನತೆ ಎಳೆದು ಬರ್ತಾ ಇದೆಯಾ? ಯಾವ ಶತ್ರು ಕೂಡ ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ. ಅನೇಕ ವೈರಿ ನಿಮ್ಮನ್ನ ಹಾಳು ಮಾಡ್ತೀನಿ, ನಾಶ ಮಾಡ್ತೀನಿ ಅಂತೇಳಿ ವಿರೋಧವಾಗಿ ಶತ್ರು ಕುತಂತ್ರ ಮಾಡ್ಬೋದು. ಯಾವ ಶತ್ರು ಏನು ಪ್ಲಾನ್ ಮಾಡಿದ್ರು ಕೂಡ ನಮ್ಮ ಸಭೆ ಸುತ್ತು, ನಮ್ಮ ಮನೆ ಸುತ್ತು, ನಮ್ಮ ಕುಟುಂಬದ ಸುತ್ತು ಮೇಘ ಸ್ತಂಭವಾಗಿ ಒಂದು ಡೇರ ರೀತಿಯಲ್ಲಿ ಅಲ್ಲಿ ಬಾಗಿಲಲ್ಲಿ ನಿಂತುಕೊಂಡಿರುತ್ತೆ ದೇವರ ಮಕ್ಕಳೇ. ಆಗ ಯೆಹೋವನು ಮೋಶೆ ಸಂಗಡ ಮಾತನಾಡುವನು. ಆ ಮೇಘ ಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತಿದ್ದನು. ಜನರೆಲ್ಲರೂ ನೋಡಿ
ಏನು ಮಾಡ್ತಾ ಇದ್ರು, ಅಡ್ಡ ಬೀಳ್ತಾ ಇದ್ರಂತೆ. ಅದೇ ರೀತಿ ದೇವರ ಮಕ್ಕಳೇ, ಇಲ್ಲಿ ನಾವು ಆರಾಧನೆ ಮಾಡುವಾಗ, ಇಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸುವಾಗ, ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುವಾಗ ಅನೇಕ ಜನರು ನೋಡಿ, ಅನೇಕ ಕುಟುಂಬ, ಅನೇಕ ಜನಾಂಗದವರು, ಅನೇಕ ಜಾತಿಯ ನೋಡಿ ದೇವರ ಪಾದದಲ್ಲಿ, ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳತಕ್ಕಂತೆ ದೇವರ ಒಂದು ಮೇಘ ಸ್ತಂಭ ಇಲ್ಲಿ ಆವರಿಸಿಕೊಳ್ಳೋದಕ್ಕಾಗಿ ಹೋಗ್ತಾ ಇದೆ. ಇವತ್ತು ನಿನ್ನ ಕುಟುಂಬದ ಮೇಲೆ, ನಿನ್ನ ಸೇವೆಯ ವಿಷಯದ ಮೇಲೆ, ನಿನ್ನ ವಾಗ್ದಾನದ ವಿಷಯಗಳ ಮೇಲೆ ಒಂದು ಮೇಘ ಸ್ತಂಭ, ಒಂದು ಯಾವ ಶತ್ರು ನಿಮ್ಮನ್ನು ಮುಟ್ಟಿಕೊಳ್ಳದಂತೆ ಆವರಿಸಿಕೊಳ್ಳೋದಕ್ಕಾಗಿ ಹೋಗ್ತಾ ಇದೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾವು ದೇವರ ಕರದಲ್ಲಿ ಅದ್ರ 11ನೇ ವಾಕ್ಯನ ಓದಿಕೊಳ್ಳೋಣ. ಬಾಗಿಲಲ್ಲೇ ಅಡ್ಡ ಬೀಳುವರು, ಮನುಷ್ಯರೊಳಗಡೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನು ಹಾಗೆ ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನಾಡ್ತಿದ್ದಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಒಬ್ಬ ಮನುಷ್ಯರು ಯಾವ ರೀತಿ ಒಬ್ಬ ಸ್ನೇಹಿತನೊಡನೆ ಹೇಗೆ ಮಾತಾಡ್ತಾ ಇದ್ದಾನೋ ಅದೇ ರೀತಿಯಾಗಿ ದೇವರು ಮೋಶೆ ಸಂಗಡ ಮಾತಾಡ್ತಿದ್ರಂತೆ. ಮುಖಾಮುಖಿಯಾಗಿ ದೇವರು ಮೋಶೆ ಸಂಗಡ ಮಾತಾಡ್ತಾ ಇದ್ರಂತೆ. ಅದೇ ರೀತಿ ದೇವರ ಮಕ್ಕಳೇ, ಮೋಶೆ ಕಂಡ ಸಮ್ಮುಖ ನಾವು ಕಾಣಬೇಕಂತ ನಾವು ಹಾಡಿನಲ್ಲಿ ಹೇಳೋದು ಮಾತ್ರ ಅಲ್ಲ, ಆ ಮೋಶೆ ಕಂಡ ಸಮ್ಮುಖ ಕಾಣಬೇಕಾದ್ರೆ ಯಾವಾಗಲೂ ದೇವರ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯವನ್ನು, ದೇವರ ಮಹಿಮೆಯನ್ನು ನಾವು ಎದುರು ನೋಡಬೇಕು. ಯಾವಾಗ ದೇವರ ಪ್ರಸನ್ನತೆಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಂಡಿರ್ತೀರೋ ದೇವರ ಮಕ್ಕಳೇ, ಒಂದು ಮೇಘ ಸ್ತಂಭವಾಗಿ ಡೇರೆ ನಮ್ಮ ಆಲಯವನ್ನು ಮುಚ್ಚಿಕೊಂಡಿರುತ್ತೋ, ಅಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಒಂದು ಮನುಷ್ಯನ ಸಂಗಡ ಮನುಷ್ಯನ ಒಳಗಡೆ ಒಬ್ಬ ಸ್ನೇಹಿತನು ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮೋಶೆ ಸಂಗಡ ಮಾತನಾಡಿದಾಗೆ ದೇವರು ನಮ್ಮ ಸಂಗಡ, ನಿಮ್ಮ ಸಂಗಡ ಆತನು ಮಾತನಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆ ಒಂದು ಸಾಮಾನ್ಯ ವ್ಯಕ್ತಿ, ಆತನೊಬ್ಬ ನಮ್ಮಂತೆ ಒಬ್ಬ ಮನುಷ್ಯನಾಗಿದ್ದ ದೇವರ ಮಕ್ಕಳೇ. ಮೋಶೆ ಕೂಡ ನಮ್ಮ ಹಾಗೆ ಜೀವಿಸ್ತಾ ಇದ್ದನು. ಆದರೆ ಅವನ ಸಂಗಡ ಆತನ ದೇವರ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯವನ್ನು ಅನುಭವಿಸುವಾಗ, ದೇವರ ಮಂಜುಷೇರ ಸ್ಥಳದಲ್ಲಿ ಹೋಗುವಾಗ ಮನುಷ್ಯನೊಟ್ಟಿ ದೇವರು ಆ ಸ್ಥಳದಲ್ಲಿ ಇಳಿದು ಬಂದು ಮೋಶೆ ಸಂಗಡ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾವ ರೀತಿ ದೇವರು ಮಾತಾಡ್ತಾ ಇದ್ರು, ಒಬ್ಬ ಸ್ನೇಹಿತನು ಮನುಷ್ಯನ ಒಟ್ಟಿಗೆ ಮಾತಾಡುವ ರೀತಿಯಲ್ಲಿ ದೇವರು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ರಂತೆ. ತರುವಾಯ ಮೋಶೆ ಪಾಳೆಗೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೌಷನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯರು ಆ ಡೇರೆಯಲ್ಲೇ ಇದ್ದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನಾವು ಓದಿಕೊಳ್ತಾ ಇದ್ದೀವಿ, ಮೋಶೆ ಆ ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ದೇವರ ಸಂಗಡ ಮಾತಾಡಿ ಅವನು ಹೊರಗಡೆ ಬಂದ. ಆದರೆ ನೂನನ ಮಗನಾದ ಯೌಷನು ಏನು ಮಾಡ್ದ ದೇವರ ಮಕ್ಕಳೇ, ಒಂದು ದೊಡ್ಡ ತಲೆಮಾರು ಆ ದೈವ ಪ್ರಸನ್ನತೆಯನ್ನು, ಆ ದೇವರ ಸಾನ್ನಿಧ್ಯವನ್ನು, ಆ ದೇವರ ಮಹಿಮೆಯನ್ನು ನೋಡಿ ಆ ಸ್ಥಳವನ್ನು ಬಿಟ್ಟು ಅವನು ಬರಲೇ ಇಲ್ಲ ಅಂತೆ. ಮೋಶೆ ಏನು ಮಾಡ್ದ, ಆ ಸ್ಥಳವನ್ನು ಬಿಟ್ಟು ಬಂದ. ಆದರೆ ಯೌಷನ್ ಏನು ಮಾಡ್ದ, ಆ ಸ್ಥಳವನ್ನು ಬಿಟ್ಟು ಬರಲಿಲ್ಲ. ಅವನಿಗೆ ಆ ಸ್ಥಳ ಬಿಟ್ಟು ಬರೋದಕ್ಕಾಗಲಿಲ್ಲ. ಆ ರೀತಿಯಾದ ಒಂದು ದೈವ ಪ್ರಸನ್ನತೆ, ಆ ರೀತಿಯಾದ ಒಂದು ದೈವ ಸಾನ್ನಿಧ್ಯನ ಇತ್ತು ದೇವರ ಮಕ್ಕಳೇ. ಇವತ್ತು ದೇವರ ಮಕ್ಕಳೇ, ನೂನನ ರೀತಿಯಲ್ಲಿ ಒಂದು ಯೌಷ ತಲೆಮಾರಿನ ದೇವರು ಎಬ್ಬಿಸಕ್ಕೆ ಹೋಗ್ತಾರೆ. ಯೌಷ ಇವತ್ತು ಅನೇಕರಿಗೆ ಆಲಿಸ್ತಾನೆ, ಅನೇಕರಿಗೆ ಇವತ್ತು ಅನೇಕರು ಸೇವೆ ಮಾಡ್ತೀನಿ ಅಂತೇಳಿ ಹಿಂಜಾರಿ ಹೋಗಿರ್ಬೋದಾದ್ರೆ, ಯೌಷನ ರೀತಿಯಲ್ಲಿ ದೇವರ ಪ್ರಸನ್ನತೆಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ದೇವರ ಸಮ್ಮುಖದಲ್ಲೇ ನಾನು ಕುಳಿತುಕೊಂಡಿರ್ತೀನಿ ಅಂತ ಹೇಳುವ ರೀತಿಯಲ್ಲಿ ಆತನ ದೈವ ಪ್ರಸನ್ನತೆ ಬಿಟ್ಟು ಬರೋದಕ್ಕಾಗಲಿಲ್ಲ, ಆ ದೈವ ಸಾನ್ನಿಧ್ಯನ ಬಿಟ್ಟು ಬರೋದಕ್ಕಾಗಲಿಲ್ಲ. ಅವನ ಆ ಡೇರೆಯಲ್ಲೇ ಇದ್ದುಕೊಂಡಿದ್ದಾನೆ ದೇವರ ಮಕ್ಕಳೇ. ಆ ಸಾನ್ನಿಧ್ಯನ, ಪ್ರಸನ್ನತೆಯನ್ನು ಅನುಭವಿಸತಕ್ಕಂತೆ ಮುಂದಿನ ದಿವಸಗಳಲ್ಲಿ ಚಿಕ್ಕ ಮಕ್ಕಳನ್ನ, ಯೌವನಸ್ಥರನ್ನ, ಮುಂದಿನ ತಲೆಮಾರುಗಳನ್ನ, ಒಂದು ಜನಾಂಗವನ್ನ, ಒಂದು ಜಾತಿಯನ್ನ ದೇವರು ಯಾವ ರೀತಿ ದೇವರ ಪ್ರಸನ್ನತೆಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಹಗಲು ಇರುಳು ದೇವರೇ ಅಂತೇಳಿ ಕೂಗಿ ಪ್ರಾರ್ಥನೆ ಮಾಡತಕ್ಕಂತೆ, ದೇವರ ಶಬ್ದವನ್ನು ಕೇಳತಕ್ಕಂಥ ಒಂದು ತಲೆಮಾರು ಯಾವ ರೀತಿ ಯೌಷ ಅವನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿದ್ದನೋ ಅದೇ ರೀತಿ ಒಂದು ಜನಾಂಗನ ಒಂದು ಬರುವಂತ ಒಂದು ಉಜ್ಜೀವನಕ್ಕೆ ದೇವರು ಆ ದೈವ ಪ್ರಸನ್ನತೆಯನ್ನು ಎದುರು ನೋಡತಕ್ಕಂತೆ, ಆ ಪ್ರಸನ್ನತೆಯನ್ನು ಬಿಟ್ಟು ಬರದಂತೆ ಅದೇ ಸ್ಥಳದಲ್ಲಿ ಕಾದುಕೊಂಡಿರೋ ರೀತಿಯಲ್ಲಿ ಒಂದು ಜನಾಂಗವನ್ನು ದೇವರು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ ದೇವರ ಮಕ್ಕಳೇ. ಅದೇ ರೀತಿ ಆತನು ದೇವರ ವಾಕ್ಯ ಹೇಳ್ತದೆ, ಆ ಮೋಶೆ ಯೌಷನ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು. ಈತನು ಯಾರಾಗಿದ್ದ? ಮೋಶೆ ಶಿಷ್ಯನಾಗಿದ್ದ. ಮೋಶೆ ಶಿಷ್ಯನಾಗಿರೋ ಯೌಷನು ಆ ಡೇರೆಯನ್ನು ಮೋಶೆ ಬಂದರೂ ಕೂಡ ಯೌಷನ ಬರಲಿಲ್ಲ ದೇವರ ಮಕ್ಕಳೇ. ಅದೇ ರೀತಿ ಇವತ್ತು ಅನೇಕರು ಇವತ್ತು ಅಭಿಷಕ್ತರು ಇರುವುದಾದ್ರೆ ಒಂದು ತಲೆಮಾರಿನ ದೇವರು ಇವಾಗ ನೆಕ್ಸ್ಟ್ ಲೆವೆಲಲ್ಲಿ ದೇವರು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಎಬ್ಬಿಸಕ್ಕೆ ಹೋಗುವಾಗ ದೇವರ ಮಕ್ಕಳೇ, ಆ ಪ್ರಸನ್ನತೆ, ಸಾನ್ನಿಧ್ಯನ ಅನುಭವಿಸಿ ಮುಂದೆ ಬರುವಂತೆ ಯುದ್ಧಗಳಲ್ಲಿ ಎಲ್ಲದರಲ್ಲೂ ಜಯಶಾಲಿಗಳಾಗತಕ್ಕಂತೆ ದೇವರು ಯೌಷ ತಲೆಮಾರನ್ನ ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಮೋಶೆ ಯೆಹೋವನಿಗೆ ಈ ಜನರನ್ನ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆ ಅಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ಅದೇ ರೀತಿ ದೇವರ ಮಕ್ಕಳೇ, ಯಾವ ರೀತಿ ಅವರು ದೇವ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯನ ಅನುಭವಿಸಿ ದೇವರ ಬಳಿಯಲ್ಲಿ ಮೋಶೆ ಮಾತಾಡಿ ಬಂದ ಮೇಲೆ ಮೋಶೆ ಸಂಗಡ ದೇವರು ಹೇಳ್ತಾ ಇದ್ದಾರೆ, ನನ್ನ ದಯ ನಿನಗೆ ದೊರಕಿತು. ಹಲ್ಲೆಲೂಯಾ. ದೇವರು ನನ್ನ ದಯ ನಿನಗೆ ದೊರಕಿತು. ಹಲ್ಲೆಲೂಯಾ. ನೀನು ನನ್ನನ್ನು ಬಲ್ಲವನಾಗಿರ್ತೀಯಾ, ನಿನ್ನ ಮಾರ್ಗವನ್ನು ನನಗೆ ತೋರಿಸು ಅಂತೇಳಿ ಅವನು ಪ್ರಾರ್ಥನೆ ಮಾಡ್ದ. ಯೆಹೋವಾ ಅಂತೇಳಿ ದೇವರ ಮಕ್ಕಳೇ, ಯಾವ ರೀತಿ ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಇಸ್ರಾಯೇಲ್ ಜನರನ್ನ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದು ಯಾರು? ಅದು ನಮ್ಮ ಕಣ್ಣಿಗೆ ಇವತ್ತು
ಕಾಣದ ಇವತ್ತು ನಾವು ಅನ್ಕೊಳ್ತೀರಿ ದೇವ್ರು ನಮ್ಮ ಜೊತೆ ಇದ್ದಾರೆ, ದೇವ್ರು ನಮ್ಮ ಸಂಗಡ ಇದ್ದಾರೆ, ಯೆಹೋವ ಶಮ್ಮ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಹಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವ್ರನ್ನ ನಡ್ಸ್ಕೊಂಡು ಬಂದಿದ್ದು ಯಾರು? ದೇವ ಪ್ರಸನ್ನತೆ ಅವ್ರನ್ನ ನಡ್ಸ್ಕೊಂಡು ಬಂದಿದ್ದು ಇಸ್ರಾಯೇಲ್ ಜನನ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಅನೇಕ ಅವರು ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗುವಾಗ, ಅವರು ಅನೇಕ ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ ಇಸ್ರಾಯೇಲ್ ಜನರು ಅವರಿಗೆ ಹಗಲಿನಲ್ಲಿ ಬೆಳಕಾಗಿ, ರಾತ್ರಿಯಲ್ಲಿ ಅವರಿಗೆ ಬೆಳಕಾಗಿದ್ದು ಅಗ್ನಿಸ್ತಂಭವಾಗಿ ದೇವರನ್ನ ನಡೆಸಿಕೊಂಡು ಬಂದ ರೀತಿಯಲ್ಲಿ ಇವತ್ತು ನಮ್ಮನ್ನು ನಿಮ್ಮನ್ನು ದೇವರ ಮಕ್ಕಳೇ ಹಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಆತ ನಮ್ಮನ್ನು ಯೆಹೋವ ಶಮ್ಮ ಆಗಿ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದ ಆತ ನಮ್ಮನ್ನು ನಡೆಸುವನಾಗಿದ್ದಾನೆ. ಯೆಹೋವ ಶಮ್ಮ ಯಾವಾಗ ನಮ್ಮ ಸಂಗಡ ಇರ್ತಾರೆ, ಯಾವಾಗ ದೈವ ಪ್ರಸನ್ನತೆ ನಾವು ಅನುಭವಿಸ್ತಾ ಇರ್ತೀರಿ, ದೇವರ ಸನ್ನಿಧಾನದಲ್ಲಿ ಉಪವಾಸದಲ್ಲಿ ಪ್ರಾರ್ಥನೆ ಕುಳಿತು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ, ದೇವರ ದಯ ನಮ್ಮ ಮೇಲೆ ಬರ್ತಾ ಇರುತ್ತೆ. ದೇವರ ಮಕ್ಕಳೇ, ದೇವರ ದಯ ನಮಗೆ ದೊರಕ್ತಾ ಇರುತ್ತೆ. ದೇವರ ದಯ ದೊರಕೋದು ಮಾತ್ರ ಅಲ್ಲ, ದೇವರನ್ನು ನಾವು ಅಧಿಕವಾಗಿ ದೇವರನ್ನ ನಾವು ತಿಳಿದುಕೊಂಡಿರ್ತೀರಿ, ದೇವರನ್ನ ಅರ್ಥವರಾಗಿರ್ತೀರಿ. ಅದು ಮಾತ್ರ ಅಲ್ಲ, ದೇವರ ಮಾರ್ಗವನ್ನು ನಮಗೆ ಆತನು ತೋರಿಸುವನಾಗಿರ್ತಾನೆ. ಅದ್ರ ಕೆಳಗಡೆ ನೋಡುವುದಾದ್ರೆ ದೇವರ ಮಕ್ಕಳೇ ಅನೇಕ ಕಾರ್ಯಗಳಿದೆ. ಅದೇ ರೀತಿ ದೇವರು ಅನೇಕ ವಿಷಯಗಳ ದೇವರು ಮಾತಾಡಿದ್ದಾರೆ. ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಸಮಾಧಾನ ಇಲ್ಲದವರಿಗೆ, ಶಾಂತಿ ಇಲ್ಲದವರಿಗೆ, ಜಗಳಗಳು, ಕುಟುಂಬದಲ್ಲಿ ಗಲಿಬಿಲಿ ಕಳವಳ ಇರುವಂಥ ಒಂದು ಕುಟುಂಬದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇದ್ದು ನಾನು ನಿಮಗೆ ಶಾಂತಿಯನ್ನು ಅನುಗ್ರಹಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಇವತ್ತು ಅನೇಕ ಕುಟುಂಬದಲ್ಲಿ ಜಗಳ, ಹೋರಾಟ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಗಲಿಬಿಲಿ, ಗೊಂದಲ, ಈ ರೀತಿಯಾದ ಒಂದು ಅವಸ್ಥೆಯಲ್ಲಿ ಅದು ಹೋಗ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ಮಗಳೇ, ಮಗನೇ, ನಾನು ನಿನ್ನ ಸಂಗಡ ಇದ್ದುಕೊಂಡು ನಾನು ನಿನಗೆ ವಿಶ್ರಾಂತಿಯನ್ನು ನಾನು ಕೊಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಯೌಷನಿಗೆ ದೇವರ ವಾಕ್ಯ ಹೇಳುತ್ತದೆ. ದೇವರ ಮಕ್ಕಳೇ, ಯೌಷ ಬರೆದ ಪತ್ರಿಕೆ, ಯೌಷನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡೋ ಪ್ರಕಾರ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಅದೇ ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ದೇವರು ಹೇಳಿದ್ರು. ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನೀನು ಹೋಗೋ ಎಲ್ಲಾ ಸ್ಥಳಗಳಲ್ಲಿ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ದೇವರು ಯೌಷನ ಸಂಗಡ ಹೇಳ್ತಾ ಇದ್ದಾರೆ. ಯೌಷನ ಯುದ್ಧಕ್ಕೆ ಹೊರಡ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಅನೇಕ ರಥಾಶ್ವಗಳು ನಿಂತಿದೆ ದೇವರ ಮಕ್ಕಳೇ. ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಅನೇಕ ಬಲಿಷ್ಠ ನೋಡಿ ಭಯಪಡುವಾಗ ದೇವರು ಹೇಳ್ತಾ ಇದ್ದಾರೆ, ಯೌಷನೇ ಭಯಪಡಬೇಡ, ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರ್ತೇನೆ, ಮೋಶೆ ಜೊತೆ ಇದ್ದಾಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಇವತ್ತು ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ, ನಿನ್ನ ಮನೆಗೆ ವಿರುದ್ಧವಾಗಿ, ನಿನ್ನ ಆರೋಗ್ಯಕ್ಕೆ ವಿರುದ್ಧವಾಗಿ, ನಿನ್ನ ಸೇವೆಗೆ ವಿರುದ್ಧವಾಗಿ ಅನೇಕ ಶತ್ರು ಕುತಂತ್ರ ಮಾಡ್ತಾ ಇರ್ಬೋದು, ಅನೇಕ ವೈರಿಗೂ ಎದ್ದು ನಿಂತಿರ್ಬೋದು ದೇವರ ಮಕ್ಕಳೇ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಮಾನದಲ್ಲೆಲ್ಲ ಅಂದರೆ ನಿನ್ನ ಉಸಿರಿರೋವರೆಗೂ, ನಿನ್ನ ಪ್ರಾಣ ಇರುವವರೆಗೂ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲೋದಿಲ್ಲ, ಯಾವ ನಿನ್ನ ಮುಂದೆ ನಿಲ್ಲೋದಕ್ಕೆ ಬಿಡೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಯಾರು ಮುಂದೆ ಬಂದು ಅನೇಕರು ಸವಾಲು ಹಾಕಿರ್ಬೋದು, ಅನೇಕರು ನಿಮ್ಮನ್ನು ಎದುರಿಸಿರ್ಬೋದು, ನಿಮ್ಮನ್ನ ಬೆದರಿಸಿರ್ಬೋದು, ನಿಮ್ಮನ್ನ ಬಿಡೋದಿಲ್ಲ, ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನಾನು ನಿನಗೆ ಅಪಜಯವನ್ನು ಗುರಿಪಡಿಸೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ ರೀತಿಯಾಗಿರುವಾಗ ಆ ದೈವ ಪ್ರಸನ್ನತೆನ, ದೈವ ಸಾನ್ನಿಧ್ಯವನ್ನು ಯೌಷನ ಬಳಿಗೆ ದೇವರು ಮಾತಾಡ್ತಾ ಇದ್ದಾರೆ. ಅನೇಕ ರಥಗಳು ನೋಡಿ, ಅವನು ಮಾಡುವಂತ ಎಲ್ಲಾ ಯುದ್ಧಗಳಲ್ಲಿ ದೇವರ ಮಕ್ಕಳೇ ಒಂದು ಯುದ್ಧದಲ್ಲಿ ಕೂಡ ಅವನು ಸೋಲಿಲ್ಲ, ಎಲ್ಲಾ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದ ರೀತಿಯಲ್ಲಿ ಇವತ್ತು ನಾವು ಕೈ ಹಾಕುವಂತ ಪ್ರತಿಯೊಂದು ಕೆಲಸದಲ್ಲಿ, ನೀನು ಹೋಗುವಂತ ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇವರು ನಿನಗೆ ಜಯವನ್ನು ಕೊಡುವನಾಗಿದ್ದಾನೆ. ಅದೇ ರೀತಿ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಯಾರು ಕೂಡ ನಿನ್ನ ಮುಂದೆ ನಿಲ್ಲೋದಕ್ಕಾಗೋದಿಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ತೊರೆಯೋದಿಲ್ಲ, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಯಾವುದು ನೋಡಿ ಭಯ ಪಡಬೇಡ, ಯಾವುದು ನೋಡಿ ಸ್ಥಿರಚಿತ್ತ ಅಂದ್ರೆ ಏನು ಅಂದ್ರೆ ಗಲಿಬಿಲಿ ಆಗ್ಬೇಡ, ಅಯ್ಯೋ ಏನಪ್ಪಾ ನಡೀತಾ ಇಲ್ಲ, ಏನಪ್ಪಾ ಆಗ್ತಾ ಇಲ್ಲ ಅಂತೇಳಿ ಗಲಿಬಿಲಿ ಮಾಡ್ಕೊಳ್ಳೋದಂತೆ ನೀನು ಸ್ಥಿರಚಿತ್ತನಾಗಿರುವಂತ ದೇವರ ವಾಕ್ಯ ಹೇಳ್ತದೆ. ನಮ್ಮನ್ನು ಕೈ ಬಿಡೋ ದೇವರಲ್ಲ. ಇವತ್ತು ಅನೇಕ ನಮ್ಮನ್ನು ಕೈ ಬಿಡ್ಬೋದು, ಆದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಅನೇಕ ನಮ್ಮನ್ನು ತೊರೆಯಬಹುದು, ಆದರೆ ಶಮ್ಮ ಆಗಿ ನಮ್ಮನ್ನು ತೊರೆಯದೆ ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು ಆತ ನಡೆಸೋನಾಗಿದ್ದಾನೆ. ಅದೇ ರೀತಿ ದೇವರ ಮಕ್ಕಳೇ, ಧೈರ್ಯವಾಗಿರಿ. ಈ ವಾಕ್ಯವನ್ನು ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಎಲ್ಲರೂ ಆಗಿರೋ ಸ್ಥಳಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಯೆಹೋವ ಶಮ್ಮ ನಮ್ಮ ಜೊತೆ ಇದ್ದಾರೆ, ಯೆಹೋವ ಶಮ್ಮ ಆಗಿದ್ದು ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು ಆತ ನಮ್ಮ ನಡೆಸೋನಾಗಿದ್ದಾನೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡೋಣ. ಆಗಿರೋ ಸ್ಥಳದಲ್ಲಿ ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಳ್ಳೋಣ. ಆತ ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು ಆತ ನಮ್ಮನ್ನು ಅನೇಕ ಇಕ್ಕಟ್ಟುಗಳು ಬರುವಾಗ, ಅನೇಕ ಹೋರಾಟಗಳು ಬರುವಾಗ, ಯಾರು ಇಲ್ಲದೇ ಇರೋ ಸಮಯದಲ್ಲಿ, ಭಯ ಪಡುವಂಥ ಸಮಯದಲ್ಲಿ ಯೆಹೋವ ಶಮ್ಮ ಆಗಿದ್ದು ಆತ ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು, ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ತೊರೆಯದೆ, ನಮ್ಮನ್ನು ಆ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇದ್ದು, ನಮ್ಮ ಜೊತೆನೇ ಇದ್ದು ನಮ್ಮ ನಡೆಸೋ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೇ, ಪರಿಶುದ್ಧನೇ ಪರಿಶುದ್ಧನೇ ಅಪ್ಪಾಜಿ. ಹಲ್ಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಉಡಬಲ ಶಾಂದಲಬಲ ರೇಖೆ ದೆನೆ ಮನ ರಬಲ ಶತರಬಲ ಉಡಬಲ ಶತರಬಲ ರಬ ಸಿಕೆ ದೆನೆ ಮನ ರಬಲ ಶತರಬಲ ಉಡಬಲ ಶಾಂದಲಬಲ ರೇಖೆ ದೆನೆ ಮನಪ್ಪ. ನೀ ಮಾತ್ರ ಸಾಕಪ್ಪ, ನೀನು ಮಾತ್ರ ಸಾಕು ಯೇಸುವೆ, ನೀ ಮಾತ್ರ ಸಾಕು,
ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನನಗೆಂದಿಗೂ ಭಯವಿಲ್ಲ. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು ನನಗೆ. ಹೌದಪ್ಪ, ಯೆಹೋವ ಶಮ್ಮ ನೀ ನನ್ನ ಜೊತೆ ಇರುವಾಗ ನಾವು ಯಾವುದಕ್ಕೂ ಭಯ ಪಡೋದಿಲ್ಲಪ್ಪ. ಯೆಹೋವ ಶಮ್ಮ ಆಗಿ ನಮ್ಮ ಸಂಗಡ ನಮ್ಮ ಜೊತೆ ಇದ್ದು ನಮ್ಮ ನಡೆಸ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಇದುವರೆಗೂ ಕರ್ತನೆ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ರಾಜ, ಅನೇಕ ಕಾರ್ಯ ಅನೇಕ ವಾಕ್ಯಗಳಿಂದ ಕರ್ತನೆ ಇಲ್ಲಿ ಕೂಡಿ ಬಂದಿರೋ ಒಬ್ಬೊಬ್ಬರನ್ನ ಕರ್ತನೆ ನೀನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಒಂದೊಂದು ಜನರನ್ನ ನೀನು ಬಲದಿಂದ ತುಂಬಿಸೋದಕ್ಕಾಗಿ ಸ್ತೋತ್ರ. ಯೆಹೋವ ಶಮ್ಮ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಯೆಹೋವ ಶಮ್ಮ ನೀನು ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ. ಯೆಹೋವ ಶಮ್ಮ ಆಗಿ ನಮ್ಮ ಸಂಗಡ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ರೋಗದಲ್ಲಿರುವಂಥ ಪ್ರತಿಯೊಬ್ಬರ ಸಂಗಡ ನೀನಿತ್ತು ತಾನೇ ನಡೆಸುವಂತನಾಗು. ಅವರು ಕರ್ತನೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದಾಗೆ, ಯುಗದ ಸಮಾಪ್ತಿಯವರೆಗೂ ಕರ್ತನೆ ಇಲ್ಲಿ ಕೂಡಿ ಬಂದಿರೋ ಎಲ್ಲ ಜನರ ಸಂಗಡ ನೀನು ಯೆಹೋವ ಶಮ್ಮ ಆಗಿ ನೀನು ಇರುವಂತನಾಗು ರಾಜ. ಕುಟುಂಬಗಳಿಗೆ, ಮನೆಗೆ, ವ್ಯಕ್ತಿಗಳಿಗೆ, ಒಬ್ಬೊಬ್ಬರಿಗೂ ನೀನು ಯೆಹೋವ ಶಮ್ಮ ಆಗಿದ್ದು ಅವರ ಸಂಗಡ ಇದ್ದು ಅವರ ಜೊತೆ ಇದ್ದು ನೀನು ತಾನೇ ನಡೆಸುವಂತನಾಗು ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಕೊನೆ ಆಶ್ರಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿತ್ಯನಾದ ತಂದೆ ಅಪ್ಪ, ಆರಾಧನೆಯಿಂದ ಪ್ರಾರ್ಥನೆಯವರೆಗೂ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ಆರಂಭದಿಂದ ಕೊನೆಯವರೆಗೂ ಇದುವರೆಗೂ ನಮ್ಮ ನಡೆಸ್ಕೊಟ್ಟಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಕರ್ತನೆ ಅಪ್ಪ. ಇಲ್ಲಿ ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಮಾತ್ರ, ಎಲ್ಲವೂ ಸ್ತೋತ್ರವು ನಿಮಗೆ ಮಾತ್ರ ಸ್ವಾಮಿ ಕರ್ತನೆ ಅಪ್ಪ. ನಾವು ತಗಬೇಕು, ನಿನ್ನ ನಾಮ ಮಾತ್ರ ಹೆಚ್ಚಲ್ಪಡಬೇಕು. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಕರ್ತನ ಬರೋಣ ಇಲ್ಲಿ ಕೂಡಿ ಬಂದ ಎಲ್ಲ ಜನರ ಸಂಗಡ ಕಾದೋ ಚರ್ಚಿನ ಮೂಲಕ ಕರ್ತನ ಬರೋಣ ಉಂಟಾಗಿರಲಿ. ಜಯ